ರಾತ್ರಿ ಮಲಗೋಕ್ಕೆ ಮುಂಚೆ ಕೇವಲ ಒಂದೇ ಒಂದು ಹನಿ ಈ ಕ್ರೀಮ್ನ ನನ್ನ ಮುಖದ ಮೇಲೆ ಮಸಾಜ್ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಪಡುವ ರಿಸಲ್ಟು. ಯಾಕೆ ಅಂದರೆ ಈ ಕ್ರೀಮ್ ನನ್ನ ನೋಡಿದ್ದೆ, ಇದು ವರ್ಲ್ಡ್ ವೈಡ್ ಫೇಮಸ್ ಕ್ರೀಮ್ ಅಂತ ನನಗೆ ಗೊತ್ತಿತ್ತು. ಬಟ್ ಇದು ನಮಗೆಲ್ಲ ವರ್ಕ್ ಆಗುತ್ತಾ ಅಂತ ಒಂದು ಕಡೆ ಡೌಟ್ ಇತ್ತು. ಇಲ್ಲ, ವರ್ಕ್ ಆಗೇ ಆಗುತ್ತೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ನೀವೇ ಆಶ್ಚರ್ಯ ಪಡ್ತೀರಾ, ಯಾಕೆ ಅಂದರೆ ನಾನು ಮುಂಚೆ ಆಶ್ಚರ್ಯ ಪಟ್ಟಿದ್ದೀನಿ. ನನ್ನ ಫೇಸ್ ಕ್ಲಾರಿಟಿ ನೋಡಿ, ಕ್ಲಾರಿಟಿ ಜೊತೆ ಶೈನಿಂಗು ನಾನೇ ಬಾಯಿ ಮೇಲೆ ಬೆರಳಿಟ್ಕೊಂಬಿಟ್ಟೆ. ಅದಕ್ಕೆ ಇದು ವರ್ಲ್ಡ್ ವೈಡ್ ಫೇಮಸ್ ಕ್ರೀಮ್ ಅಂತ ಪ್ರತಿಯೊಬ್ಬರು ಈ ಕ್ರೀಮ್ನ ಹೊಗಳೋದು ಅಂತ ನನಗೆ ಅವಾಗ ಅರ್ಥ ಆಯಿತು. ಇಷ್ಟು ದಿನ ಆದರೂ ನಾನು ಯಾಕೆ ಈ ಕ್ರೀಮ್ ನಿಮಗೆ ಜೊತೆ ಎಲ್ಲ ಶೇರ್ ಮಾಡಲಿಲ್ಲ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬನ್ನಿ ಯಾವ ರೀತಿ ಮಾಡೋದು 5 ಪೈಸಾ ಖರ್ಚಿಲ್ಲದೆ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋಲಿ. ಕೇವಲ ಒಂದೇ ಒಂದು ಹನಿ ಈ ಕ್ರೀಮು ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಮುಖದ ಬಣ್ಣ ಇಮ್ಮಿಡಿಯೇಟಾಗಿ ಶೈನಿಂಗ್ ಸ್ಟಾರ್ಟ್ ಆಗುತ್ತೆ, ವೈಟ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂಥ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ. ಜಸ್ಟ್ ಇದು ಪ್ರಪಂಚದಲ್ಲೇ ಫೇಮಸ್ ಆಗಿರೋ ಒಂದು ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂತಲೇ ಹೇಳ್ತೀನಿ. ಥ್ರೂ ಔಟ್ ವರ್ಲ್ಡ್ ತುಂಬ ಹೆಸರುವಾಸಿಯಾಗಿರೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದು. ನೋಡಿ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾರ್ಯಾರಿಗೆ ನಾವು ಬೆಳ್ಳಕ್ಕಾಗಬೇಕಪ್ಪ, ನಮ್ಮ ಮುಖ ಪಳಪಳ ಅಂತ ಹೊಡಿತಿರ್ಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯೋ ಇವತ್ತಿನ ವಿಡಿಯೋ ಅವ್ರಿಗೆ ಅಂತಲೇ ಹೇಳ್ತೀನಿ. ಡೆಡಿಕೇಟ್ ಮಾಡ್ತಾ ಹೇಳ್ತಾ ಇದ್ದೀನಿ, ಇದು ಅವ್ರಿಗೆ ಅಂತ. ಇಡೀ ಪ್ರಪಂಚದಲ್ಲೇ ತುಂಬ ಫೇಮಸ್ಸು ವೈರಲ್ ಆಗಿರೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ. ಇಡೀ ಪ್ರಪಂಚದ ಒಂದೊಂದು ಮೂಲೆಯಲ್ಲೂ ಈ ಕ್ರೀಮ್ನ ಬಳಸ್ತಾರೆ. ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದು. ಹಿಮಾ ದುಬಾರಿನಾ ಅಂದರೆ ಎಸ್, ಆ ಕ್ರೀಮ್ಸ್ ಎಲ್ಲ ದುಬಾರಿ. ಬಟ್ ಈ ಕ್ರೀಮು ದುಬಾರಿ ಅಲ್ಲ. ನಿಮ್ಮ ಅಡುಗೆ ಮನೆಯಲ್ಲಿ 5 ಪೈಸಾ ಖರ್ಚಿಲ್ಲದೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ಕೊಳ್ಬೋದು. ಜಸ್ಟ್ ನೋಡಿ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ. ಸೊ ಯಾರ್ಯಾರಿಗೆ ಬೆಳ್ಳಕ್ಕಾಗಬೇಕು, ಮುಖ ಶೈನಿಂಗ್ ಬರಬೇಕು, ಹೊಳಪು ಬರಬೇಕು, ನಮ್ಮ ಮುಖ ಏನಂತೀವಿ ಕೆಮಿಕಲ್ ಫ್ರೀ ಇರಬೇಕು, ಸ್ಕಿನ್ ವೈಟ್ನಿಂಗ್ ಮಾಡ್ಕೋಬೇಕು ಬಟ್ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು ಅನ್ನೋರಿಗೆ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇಡೀ ಪ್ರಪಂಚದಲ್ಲೇ ಹೆಸರು ವಾಸಿ ಮಾಡಿರೋ ಅಂತ ನಮ್ಮ ಸ್ಕಿನ್ ವೈಟ್ನಿಂಗ್ ಕ್ರೀಮ್, ನೋ ಆ್ಯಡೆಡ್ ಪ್ರಿಸರ್ವೇಟಿವ್, ನೋ ಕೆಮಿಕಲ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಯಾರ್ಯಾರಿಗೆ ಬೆಳ್ಳಕ್ಕಾಗಬೇಕು, ಸ್ಕಿನ್ ಗ್ಲೋಯಿಂಗ್ ಆಗಬೇಕು, ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹೋಗ್ಬಿಡೋಣ ಇವತ್ತಿನ ವೀಡಿಯೋಗೆ. ಯಾರಾದರೂ ಫಸ್ಟ್ ಟೈಮ್ ಹೇಮಾ ನಾಗರಾಜ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಕೇವಲ 2 ಪದಾರ್ಥಗಳಿದ್ರೆ ಸಾಕು, ನಮ್ಮ ವರ್ಲ್ಡ್ ಫೇಮಸ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ರೆಡಿ ಆಗುತ್ತೆ. ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ ಫ್ರೆಂಡ್ಸ್. ಇಲ್ಲಿ ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಇದರಲ್ಲಿ ಬ್ಲೀಚಿಂಗ್ ಏಜೆಂಟ್ ಜಾಸ್ತಿ ಇರುತ್ತೆ, ಆಯಿತಾ. ಸ್ಕಿನ್ನ ಬ್ಲೀಚಿಂಗ್ ಮಾಡುತ್ತೆ. ನಾವು ಪಾರ್ಲರಲ್ಲಿ ಮಾಡ್ಕೋತೀವಲ್ಲ ಆ ಕೆಮಿಕಲ್ ಬ್ಲೀಚಿಂಗ್ ಅಲ್ಲ, ಇದು ಆರ್ಗ್ಯಾನಿಕ್ ಬ್ಲೀಚಿಂಗ್, ಓಕೆನಾ. ಸೊ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಇಂಥರ ನೀವು ರೇಷನ್ ಅಕ್ಕಿ ಬೇಕಾದ್ರೂ ತೊಗೋಬೋದು. ಫೈನ್. ಒಂದು 2 ಚಮಚದಷ್ಟು ಒಂದು 2 ಅವರು ನೆನೆ ಹಾಕ್ಕೊಂಡಿದ್ದೀನಿ, ಆಯಿತಾ. ಅದು ಮುಳುಗಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಫೈನ್. ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅಷ್ಟೇ ನೀರಿನ ಪ್ರಮಾಣ ಇರಬೇಕು, ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅಕ್ಕಿ ಮುಳುಗಷ್ಟು ನೀರು ಒಂದೇ ಅಷ್ಟೇ ಇರಬೇಕು, ಆಯಿತಾ. ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ತೆಳ್ಳಗೆ ರುಬ್ಕೊಬೇಕು, ಫೈನ್ ಪೇಸ್ಟ್ ಆಗಿರಬೇಕು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಆಮೇಲೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆಗೆ ಕೆಲವೊಂದು ಕಂಡೀಷನ್ಸ್ ಇದೆ. ಅಂದರೆ ಹಸಿರು ಕಲರ್ ಆಲೂಗೆಡ್ಡೆ ಇರಬಾರ್ದು, ಮೊಳಕೆ ಇರಬಾರ್ದು, ಕೊಳ್ತೋಗಿರೋ ಆಲೂಗೆಡ್ಡೆ ಇರಬಾರ್ದು. ಈ 3 ಕಂಡೀಷನ್ಸು ಸ್ವಲ್ಪ ಗಮನದಲ್ಲಿಟ್ಕೊಂಡು ಸಿಪ್ಪೆ ಸಮೇತ ಎಳೆ ಆಲೂಗೆಡ್ಡೆನ ತೊಳ್ಕೊಂಡು ಸಿಪ್ಪೆ ಸಮೇತ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ, ಅಂದರೆ ಮಿಕ್ಸಿಗೆ ಹಾಕೋತಿದ್ದೀನಿ, ಆಯಿತಾ. ಇದು ಫೈನ್ ಪೇಸ್ಟ್ ಬೇಕು ನನಗೆ. ಬೇಕಿದ್ರೆ ನೀವು ಆಲೂಗೆಡ್ಡೆನ ತುರಿದು ಸ್ಟಾರ್ಚ್ ಬೇಕಾದ್ರೆ ತಗೊಂಡು ಮಾಡ್ಬೋದು. ಸೊ ಅದು ನಮಗೆ ಸ್ಟಾರ್ಚ್ ಸಪ್ರೇಟ್ ಸಿಕ್ಬಿಡುತ್ತೆ, ಬ್ರೌನು ಆ ಸೊಲ್ಯೂಷನು ಬ್ರೌನ್ ಆಗಿಬಿಡುತ್ತೆ ಅಲ್ವಾ, ಬ್ರೌನ್ ಕಲರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕ್ಕೊಂಡು ಒಟ್ಟಿಗೆ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ, ಆಯಿತಾ. ಇದನ್ನು ಸೋಸ್ಕೊಂಡು ಅದೇನಿತ್ತು ಅಕ್ಕಿನ ತೊಳೆದಿದ್ನಲ್ಲ ಆ ನೀರಿಗೆ ಆ ರಸ ಹಾಕೋತಾ ಇದ್ದೀನಿ, ಓಕೆನಾ ಫ್ರೆಂಡ್ಸ್. ಇಲ್ಲಿವರೆಗೂ ನಿಮಗೇನೋ ಡೌಟ್ ಇಲ್ಲ. ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ಆಯಿತಾ. ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಪದಾರ್ಥ ಬೆರೆಸ್ಬೇಕು, ಅದನ್ನ ಟುವರ್ಡ್ಸ್ ಎಂಡ್ ಹೇಳ್ತೀನಿ. ಅದು ಯಾವ ರೀತಿ ಇರಬೇಕು, ಯಾವ ಕ್ವಾಲಿಟಿ ತೊಗೋಬೇಕು, ಯಾವ ಕಂಪ್ನಿ ತೊಗೋಬೇಕು, ಎಷ್ಟು ತೊಗೋಬೇಕು, ಯಾಕೆ ಅದನ್ನು ಯೂಸ್ ಮಾಡ್ತೀವಿ, ಆಯಿತಾ. ಅದು ಪ್ರಮಾಣ ಇಷ್ಟು ಹೇಳ್ತೀನಿ ನಾನು ಅದೊಂದು ಪದಾರ್ಥದ್ದು. ಈಗ ಡಬಲ್ ಬಾಯ್ಲಿಂಗ್ ಮೆಥಡ್. ಫೈನ್. ಇಲ್ಲಿ ನಮಗೆ 5 ರಿಂದ 10 ನಿಮಿಷ ಆಗುತ್ತೆ ಈ ಪ್ರೊಸೀಜರು. ನೀವು ಹೈ ಫ್ಲೇಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಲೋ ಫ್ಲೇಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಡಬಲ್ ಬಾಯ್ಲಿಂಗ್ ಮೆಥಡ್ನ, ಆಯಿತಾ. ನಾನು ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ ಏನಲ್ಲ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಮಾಡಿದ್ದು. ಇದೇ 10 ರಿಂದ 15 ನಿಮಿಷ ಆಯಿತು. ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಡೈರೆಕ್ಟ್ ಹೀಟಲ್ಲಿ ಮಾಡೋಕ್ಕೆ ಹೋದರೆ ನಮಗೆ ತಳ ಅಂಟ್ಬಿಡುತ್ತೆ, ಕ್ರೀಮು ಒಳ್ಳೆ ಕ್ರೀಮ್ ಥರ ಬರೋಲ್ಲ, ಒಳ್ಳೆ ಮುದ್ದೆ ರೀತಿ ಬಂದ್ಬಿಡುತ್ತೆ, ಆಯಿತಾ. ಸೊ ಅದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡ್.
ಇದು 10ರಿಂದ 15 ನಿಮಿಷ ಆಗುತ್ತೆ ಈ ಪ್ರೊಸೀಜರು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಆಯಿತಾ. ಇದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಹೇಳ್ಕೊಡ್ತಿದ್ದೀನಿ. ಇದೇ ಕ್ರೀಮ್ನ ಪ್ರಿಸರ್ವೇಟಿವ್ ಕೆಮಿಕಲ್ ಹಾಕ್ಬಿಟ್ಟು 1,000ರಿಂದ 5,000 ಅಮೆಝಾನು, ಫ್ಲಿಪ್ಕಾರ್ಟು, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸು ಯೂಸ್ ಮಾಡೋದು. ನೋಡಿ ಈ ಥರ ಬರಬೇಕು. ನಾನು ಮುದ್ದೆ ಡೈರೆಕ್ಟಾಗಿಟ್ಟರೆ ನಿಮಗೆ ಮುದ್ದೆ ಆಗುತ್ತೆ. ಈ ಥರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಿಮಗೆ ಕ್ರೀಮ್ ಬರುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ವೀಕೆಂಡಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ವೀಕೆಂಡ್ ವೀಡಿಯೋಸ್ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆ ಗೊತ್ತಾ, ನೀವು ಮನೇಲಿ ಮಾಡ್ಕೊಳ್ಳಿ ಈ ಕ್ರೀಮ್ಸು, ಯೂಸ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ಅಂತ. ಯಾಕಂದರೆ ನೀವು ಒಂದು ಫೀಡ್ಬ್ಯಾಕಿಂದ ಸುಮಾರು ಜನ, ಇವಾಗ ಸೋಪ್ದು ತೊಗೊಳ್ಳಿ, ಸೋಪ್ ಆಗಲಿ ಕ್ಯಾರೆಟ್ ಕ್ರೀಮ್ ಆಗಲಿ ಸುಮಾರು ಜನಕ್ಕೆ ಸ್ಪ್ರೆಡ್ ಆಗ್ತಾ ಹೋಯಿತು, ಲಿಪ್ ಬಾಮ್ ಎಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಯೂಸ್ ಮಾಡಿ. ಸೊ ಇದಕ್ಕೆ ನಾನು 1 ಚಮಚದಷ್ಟು ಅಲೋವೆರಾ ಜೆಲ್ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲೊಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ ನೋಡಿ, ಕಲರ್ ಚೇಂಜ್ ಅದೇ ಇರೋದು ಮ್ಯಾಜಿಕ್ ಅಂತ. ಈಗ ಟುವರ್ಡ್ಸ್ ಎಂಡ್ ಆಫ್ ದ ಇದು ಬೌಲ್ಗೆ ಹಾಕುವಾಗ ಬಾಟ್ಲಿಗೆ ನನಗೆ ಪ್ಯೂರ್ ವೈಟಾಗಿ ಬರುತ್ತೆ. ಅಲ್ಲೇ ಇರೋದು. ನಾನು ಏನಕ್ಕೆ ಒಂದೊಂದು ಪದಾರ್ಥ ಹಾಕ್ತೀನಿ ಇಷ್ಟೊತ್ತು ಬಿಡಿ ಅಂತ ಹೇಳ್ತೀನಿ, ಇದೇ ರೀಸನ್. ನೋಡಿ ಇವಾಗ ನಾನು ವೈಟ್ ಕಲರಾಗಿ ಬಂದಿದೆ ಕ್ರೀಮು. ಮುಖಕ್ಕೆ ಅಪ್ಲೈ ಮಾಡಿ ಇದನ್ನು ಬಿಟ್ಬಿಡಬೇಕು. ಇಡೀ ದಿನ ರಾತ್ರಿ ಆರಕ್ಕೆ ಬಿಟ್ಬಿಟ್ಟು ಇದನ್ನು ಮಾರನೇ ದಿನ ಬಾಟ್ಲಿಗೆ ಹಾಕ್ಕೊಂಡು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಆವತ್ತೇ ಯೂಸ್ ಮಾಡೋಕ್ಕೆ ಬರೋಲ್ಲ, ಇದು ಸೆಟ್ಲ್ ಆಗಬೇಕು. ಫ್ರಿಜ್ಜಲ್ಲಿಡಿ, ಫ್ರೀಝರಲ್ಲ, ಫ್ರಿಜ್ಜಲ್ಲಿಡಿ. 1 ವಾರ ಯೂಸ್ ಮಾಡ್ಬೋದು ಇದನ್ನು ಆಯಿತಾ, ವಿತೌಟ್ ಪ್ರಿಸರ್ವೇಟಿವ್ ಕೆಮಿಕಲ್. ಇದು ಟೆಕ್ಸ್ಚರ್ ನೋಡಿರಿ ಹೆಂಗಿದೆ ಅಂತ. ನೀವು ಮಿಕ್ಸ್ ಮಾಡೋಕೆ ಹೆಂಗೆ ಕಪ್ಪಗಿತ್ತಲ್ವಾ, ಈಗ ನೋಡಿ ಅದೇ ಇರೋದು ಮ್ಯಾಜಿಕ್ ಕ್ರೀಮು. ನಾವು ಒಂದು ವಸ್ತು ಮಾಡಿದಾಗ ದೀಸಾದ ಚಿಕ್ಕ ಚಿಕ್ಕ ವಿಷಯಗಳು ನಾನು ಹೇಳಿರ್ತೀನಿ. ಇವತ್ತಿನ ವೀಡಿಯೋಗೆ ಹೋಗಿ ಶೇರ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ನೋಡೋದಿಲ್ಲ, ಜಸ್ಟ್ ಏನಂದೆ ನಾನು, ಅದು ಅಕ್ಕಿನ ನೆನೆಸೋದು ಒಂದೇ ಬ್ಯಾಲೆನ್ಸು. ನೋಡಿ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ, ಕ್ರಿಸ್ಟಲ್ ಕ್ಲಿಯರ್. ಓಕೆ, ಜಸ್ಟ್ ಅಪ್ಲೈ ಮಾಡಿ ಅದು ಚೆನ್ನಾಗಿ ಸ್ಕಿನ್ ಒಳಗೆ ಬ್ಲೆಂಡ್ ಆಗುತ್ತೆ. ವೈಟ್ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್, ಆಲೂಗೆಡ್ಡೆ ಬ್ಲೀಚಿಂಗ್ ಏಜೆಂಟ್. ರಾತ್ರಿ ಮಲ್ಗೋಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ನೋಡಿದ್ರೆ ನೋಡಿ ಎಷ್ಟು ಕ್ಲೀನಾಗಿ ಬ್ಲೆಂಡ್ ಆಗಿದೆ ನಮ್ಮ ಸ್ಕಿನ್ ಒಳಗದು. ಇದಕ್ಕೆ ಕೆಮಿಕಲು ಪ್ರಿಸರ್ವೇಟಿವ್ ಎಲ್ಲ ಹಾಕಿ 1ಕ್ಕೆ 4ರಷ್ಟು ಬೆಲೆ ಹಾಕಿ ಡಬ್ಬದಲ್ಲಿ ಮಾರ್ತಾರೆ. ನಾವು ಏನೂ ಹಾಕಿಲ್ಲ, ಕೆಮಿಕಲು ಪ್ರಿಸರ್ವೇಟಿವ್ ಏನೂ ಇಲ್ಲ. ವಾರಕ್ಕೊಂದು ಸಲ ಮಾಡಿಕೊಡಿ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ, ಫ್ರೀಝರ್ ಬೇಡ, ಫ್ರಿಜ್ಜಲ್ಲಿ. ನೋಡಿ ಯಾವ ರೀತಿ ಇದೆ ಅಂತ. ಮತ್ತೊಮ್ಮೆ ಇದರಲ್ಲಿ ಒಂದು ಸೀಕ್ರೆಟ್ ಇದೆ, ಹೇಳ್ಕೊಡ್ತೀನಿ ನೋಡಿ. ಕ್ರೀಮ್ ಅಪ್ಲೈ ಮಾಡಿ ನೋಡಿ, ಈ ಥರ ನೀವು ಮಸಾಜ್ ಮಾಡಬೇಕು. ನಿಮ್ಗೆ ಯಾರೂ ಹೇಳ್ಕೊಡಲ್ಲ ಈ ಟೆಕ್ನಿಕ್ನ, ಹೇಳ್ಕೊಡ್ತಿದ್ದೀನಿ. ಯಾಕೆಂದರೆ ಸುಮಾರು ಜನ ನನ್ನ ಚಾನಲ್ನ ಫಾಲೋ ಮಾಡ್ತಿದ್ದೀರಾ ಅಂತ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ. ನೋಡಿ ಇಲ್ಲನೂ ಮಸಾಜ್ ಮಾಡಿಲ್ಲ, ಇಲ್ಲಿ ಮಾಡ್ತಾಯಿದ್ದೀನಿ. ಈ ಕ್ರೀಮ್ದು ಸ್ಪೆಷಾಲಿಟಿನೇ ಅದು. ಇಲ್ಲಿ ಶೈನಿಂಗ್ ಇದೆಯಾ, ಇಲ್ಲಿ ಶೈನಿಂಗ್ ಇದೆಯಾ, ಜಾಸ್ತಿ ಇಲ್ಲ ಅಲ್ವಾ, ಅದೇ ಟೆಕ್ನಿಕ್ಕು. ಇವಾಗ ನೀವೆಲ್ಲ ಏನು ಮಾಡ್ತೀರಾ, ಕ್ರೀಮ್ ಕೊಟ್ಟರೆ ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿ ಆಗೋಯ್ತು ಅಂತೀರ, ಹಾಗಲ್ಲ. ಚೆನ್ನಾಗಿ ಧಾರಾಳವಾಗಿ ಒಂದು ಅರ್ಧ ಚಮಚ ತಗೊಳ್ಳಿ, ನೋಡಿ. ಚೆನ್ನಾಗಿ ಬ್ಲೆಂಡ್ ಮಾಡಿ. ನಿಮ್ಗೆ ಈ ಥರ ಏನಂತೀವಿ ಡೀಪಾಗಿ ಎಕ್ಸ್ಪ್ಲನೇಷನ್ ಯಾವ ಯೂಟ್ಯೂಬರು ಮಾಡಲ್ಲ, ನಾನೊಬ್ಬಳೇ ಮಾಡೋದು ನನ್ನ ಚಾನಲಲ್ಲಿ. ಯಾಕೆ, ನಾನೇನು ಮಾಡ್ಕೊಳ್ತೀನೋ ನಾನು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ, ಫೀಡ್ಬ್ಯಾಕ್ ಕೊಡಲಿ ಅಂತ. ನೋಡಿ ನೋಡಿದ್ರಾ, ನಾನು ಸುಮ್ಮನೆ ಒಂಚೂರು ಹಾಕ್ಕೊಂಡೋದ್ರೆ ನಿಮ್ಗೇನು ಗೊತ್ತಾಗುತ್ತೆ, ಪಾಪ ನೀವು ಅದೇ ಮಾಡ್ತೀರಾ ಅಲ್ವಾ. ಸೊ ಹಾಕ್ಕೊಂಡು ಮಸಾಜ್ ಮಾಡಿದ್ರೆ ಆ ಡೀಪ್ ಇನ್ಸೈಡ್ ಪೆನಿಟ್ರೇಟ್ ಆಗುತ್ತೆ ಆಯಿತಾ. ಸೊ ಸ್ಕಿನ್ ವೈಟ್ನಿಂಗ್ ಅಂತ ನಾನು ಹೇಳಿದೆ ನೋಡಿ, ಎಷ್ಟು ಕ್ಲೀನಾಗಿ ಕೂತಿದೆ. ಅಕ್ಕಿದು ಅದೇನು ಫಿಲ್ಟ್ರ್ ತೊಗೊಳ್ತೀವಲ್ಲ ನಾವು, ನೆನೆಸ್ಬಿಟ್ಟು ನೈಸಾಗಿರಬೇಕು. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು, ಓಕೆನಾ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಇಸ್ ದ ಮೋಸ್ಟ್ ವೈರಲ್ ವೀಡಿಯೋ ಅಂತಲೇ ಹೇಳ್ಬೋದು ಥ್ರೂ ಔಟ್ ವರ್ಲ್ಡಲ್ಲಿ. ಯಾರು ಬೇಡ ಸ್ಕಿನ್ ವೈಟ್ನಿಂಗ್ ಕ್ರೀಮು, ಅಷ್ಟು ಕಾಸ್ಟ್ಲಿ. ಇದು ಪ್ರಿಸರ್ವೇಟಿವ್ ಕೆಮಿಕಲ್ ತಗೊಳ್ಳೋದಕ್ಕಿಂತ ಮನೇಲಿ ನೀವೇ ಧಾರಾಳವಾಗಿ ಮಾಡ್ಕೊಳ್ಳಿ. ಅಕ್ಕಿ ನಾನು ಬಾಸ್ಮತಿ ಅಕ್ಕಿ ಇತ್ತು ನೆನೆಸಿದೆ,
ನಾರ್ಮಲ್ ರೇಷನ್ ಅಕ್ಕಿಲೂ ಇದನ್ನು ಮಾಡ್ಬೋದು. ಅನ್ಪಾಲಿಶ್ಡ್ ರೈಸ್ ಇನ್ನೂ ಚೆನ್ನಾಗಿರುತ್ತೆ. ತಂದು ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಇನ್ನೇನಾದ್ರು ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಅಲೋವೆರಾ ಜೆಲ್ ವೈಟ್, ಟ್ರಾನ್ಸ್ಪರೆಂಟ್, ನಾಟ್ ಸೆಂಟೆಡ್. ಗ್ಲೂ ನೋಡಿ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನಾದ್ರು ಡೌಟ್ಸು ಕ್ಯೂರೀಸ್ ಇದ್ದರೆ ಲೆಟ್ ಮೀ ನೋ. ಓಕೆನಾ? ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಎಸ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಗ್ಲೋ ನೋಡಿ. ಹತ್ತಿರದಿಂದ ಝೂಮ್ ಮಾಡಿದ್ದೀನಿ, ಏನು ಫಿಲ್ಟ್ರು ಏನೂ ಇಲ್ಲ. ಓಕೆನಾ? ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಹೋಗಲ್ಲ. ಇನ್ನೇನೋ ಡೌಟ್ಸು ಕೇಳಿಸಿದೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾ ಹೇಳಿದ್ದು ಅಕ್ಕಿ, ಆಲೂಗೆಡ್ಡೆಗೂ ಚಿಕ್ಕ ಚಿಕ್ಕ ಟಿಪ್ಸ್ ಕೊಟ್ಬಿಟ್ಟಿದ್ದೀನಿ, ಆ್ಯಂಡ್ ಅಲೋವೆರಾ ಜೆಲ್. ಓಕೆ, ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.